ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹಾದಿಯನ್ನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ಕೂಡ ಅನುಸರಿಸ್ತಿದ್ದಾರಾ ಅನ್ನೋದು ಪ್ರಶ್ನೆ. ಹಾಗಂತ ಕಂಪೇರ್ ಮಾಡ್ತಾ ಇಲ್ಲ. ಕಾರಣ ದೈವಿ ಭಕ್ತ ಅಂತ ಅಂದ್ರೆ ಅದು ಡಿಕೆ ಶಿವಕುಮಾರ್ ಅವರು. ಅದೇ ನಿಟ್ಟಿನಲ್ಲಿ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇರೋದ್ರಿಂದ ಅಂತದೊಂದು ಪ್ರಶ್ನೆ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಅನುಸರಿಸುತ್ತಿದ್ದಾರಾ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ? ಎಚ್.ಡಿ. ಕುಮಾರಸ್ವಾಮಿ ದಿಢೀರಂತ ಶಕ್ತಿ ದೇವಿಯ ಮೊರೆ ಹೋಗಿದ್ದಾದ್ರೂ ಯಾಕೆ? ದೇವಿಯ ಮೊರೆ ಹೋದ್ರೆ ಸಿಗುತ್ತಾ ಮುಖ್ಯಮಂತ್ರಿಯ ಪಟ್ಟ? ಕಾಳಿ ಘಾಟ್ನಲ್ಲಿರುವ ಶ್ರೀ ಕಾಳಿ ದೇವಾಲಯಕ್ಕೆ ಎಚ್.ಡಿ. ಕುಮಾರಸ್ವಾಮಿಯವರು ಭೇಟಿ ಕೊಟ್ಟಿದ್ದಾರೆ. ಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟಿರೋ ಎಚ್.ಡಿ. ಕುಮಾರಸ್ವಾಮಿಯವರು ಕಾಳಿ ಪೂಜೆ ಮಾಡಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಶಕ್ತಿ ದೇವತೆಗೆ ಎಚ್.ಡಿ. ಕುಮಾರಸ್ವಾಮಿಯವರು ವಿಶೇಷ ಪೂಜೆ ಮಾಡಿಸಿದ್ದಾರೆ. ಚುನಾವಣೆಗೆ 2 ವರ್ಷ ಇರ್ತಾ ಇದ್ದಂತೆ ದೈವದ ಮೊರೆ ಹೋಗಿದ್ದಾರೆ. ಅದರರ್ಥ ಮುಂದೆ ಪಟ್ಟಕ್ಕಾಗಿ ಈಗಿನಿಂದಲೇ ದೇವರ ಮೊರೆ ಹೋಗ್ತಿದ್ದಾರಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ರೀತಿ ಶಕ್ತಿ ದೇವತೆಗಳ ಮೊರೆ ಹೋಗಿದ್ದು, ಅಲ್ಲಿಂದಲೇ ಮುಖ್ಯಮಂತ್ರಿ ಪಟ್ಟ ಸಿಕ್ತು ಅನ್ನುವಂತಹ ವಿಚಾರಗಳು ಚರ್ಚೆಯಲ್ಲಿದೆ. ಹಂಗಾಗಿ ಅದೇ ಹಾದಿಯಲ್ಲಿ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಸಾಕ್ತಿದ್ದಾರಾ? ದೇವರ ಮೊರೆ ಹೋಗೋ ಮೂಲಕ ಪಟ್ಟದ ಆಸೆಯನ್ನ ತೀರಿಸಿಕೊಳ್ಳುವ ಪ್ರಯತ್ನ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ದೃಶ್ಯ ನೋಡ್ತಾ ಇದ್ದೀರಿ. ಶಕ್ತಿ ದೇವತೆಯ ಸನ್ನಿಧಾನದಲ್ಲಿ ಎಚ್.ಡಿ. ಕುಮಾರಸ್ವಾಮಿಯವರು ನಿಂತಿರೋದು, ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ. ಕವನ, ಡಿ.ಕೆ. ಶಿವಕುಮಾರ್ ಅವರು ಮೇಲಿಂದ ಮೇಲೆ ಶಕ್ತಿ ದೇವತೆಗಳ ಮೊರೆ ಹೋಗಿದ್ದು, ಹಲವು ಸನ್ನಿಧಾನಗಳಿಗೆ ಭೇಟಿ ಕೊಡೋ ಮೂಲಕ ಮುಖ್ಯಮಂತ್ರಿ ಪಟ್ಟ ಸಿಕ್ತು ಅನ್ನೋದು ಚರ್ಚೆಯಲ್ಲಿದೆ ಈಗಲೂ ಕೂಡ ರಾಜಕೀಯವಾಗಿ. ಅದೇ ಹಾದಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸಾಕ್ತಿದ್ದಾರಾ ಅನ್ನೋದು ಪ್ರಶ್ನೆ. ಯಾಕೆ ಅಂತ ಈ ಶಕ್ತಿ ದೇವತೆಯ ಮೊರೆ ಹೋಗಿರೋದು ಇದು ಕಾಮನ್ ಆಗ ಅಥವಾ ರಾಜಕೀಯವಾಗಿ ಏನಾದ್ರೂ ಪ್ಲಸ್ ಆಗೋದಕ್ಕ, ಏನಾದ್ರೂ ಬೇಡ್ಕೊಂಡಿದ್ರಾ, ಹೇಗೆ ಅಂತ? ಶ್ರುತಿ, ಇಂದು ಬೆಳ್ಳಂಬೆಳಗ್ಗೆ ಕುಮಾರಸ್ವಾಮಿ ಅವರು ಈಗ ಟೆಂಪಲ್ ರನ್ ಮಾಡ್ತಾ ಇರುವಂಥದ್ದು. ಈ ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ಸಹ ಸಾಕಷ್ಟು ದೇವಸ್ಥಾನಗಳ ರೌಂಡ್ ಹೊಡಿತಾ ಇದ್ರು. ಅಂದರೆ CM ಆದ ನಂತರವೂ ಸಹ ತಿರುಪತಿ ಆಗಿರ್ಬೋದು, ಎಲ್ಲ ದೇವಸ್ಥಾನಗಳಿಗೂ ಸಹ ಭೇಟಿಯನ್ನು ಕೊಡ್ತಾ ಇದ್ರು. ಇದರ ಜೊತೆಗೆ ಕಾಮಾಖ್ಯ ದೇವಿ ಏನು ಪೂಜೆಯನ್ನು ಸಲ್ಲಿಸಿದ್ರು, ಆ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಸಹ ಗ್ರಾಸವಾಗಿತ್ತು. ಇದೀಗ ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಸರದಿಯ ನಂತರ ಇದೀಗ ಎಚ್.ಡಿ.ಕೆ. ಅವರು ಸಹ ಟೆಂಪಲ್ ರನ್ ಮಾಡೋದಕ್ಕೆ ಶುರು ಮಾಡಿದ್ರ ಅನ್ನುವಂಥದ್ದು. ಯಾಕಂದರೆ ಈ ಹಿಂದೆ ನಾವು ಗಮನಿಸೋದಾದರೆ ಎಚ್.ಡಿ.ಕೆ. ಅವರು ಯಾವುದೇ ರೀತಿಯಾದಂತಹ ಟೆಂಪಲ್ ರನ್ಗೆ ಮುಂದಾಗ್ತಾ ಇರಲಿಲ್ಲ. ಯಾವಾಗಾದರೂ ಕುಟುಂಬ ಸಮೇತವಾಗಿ ಯಾವುದಾದ್ರೂ ಚುನಾವಣೆ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಅಂದರೆ ನಾಮಪತ್ರ ಸಲ್ಲಿಸುವಂತಹ ವೇಳೆಯಲ್ಲಿ ಪತ್ನಿಯ ಜೊತೆ ಹೋಗಿ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ರು, ಪೂಜೆಯನ್ನು ಸಲ್ಲಿಸ್ತಾ ಇದ್ರು. ಆದರೆ ಇದೀಗ ಎಚ್.ಡಿ. ಕುಮಾರಸ್ವಾಮಿ ಅವರು ಏನು ಕಾಳಿಘಾಟ್ನಲ್ಲಿರುವಂತಹ ಕಾಳಿ ದೇವಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಾಳಿ ದೇವಸ್ಥಾನಕ್ಕೆ ಇವತ್ತು ಭೇಟಿ ಕೊಟ್ಟಿರುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಯಾಕಂದರೆ ಈ ಹಿಂದೆ ನಾನು ಆಗಲೇ ಹೇಳಿದ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಕಾಮಾಖ್ಯ ದೇವಿಗೆ ಪೂಜೆಯನ್ನು ಸಲ್ಲಿಸಿದ್ರು. ಅದಾದ ನಂತರ ಇದೀಗ ಎಚ್.ಡಿ.ಕೆ. ಅವರು ಸಹ ಕಾಳಿ ದೇವಿಗೆ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಹಾಗೆ ಆ ರೀತಿ ನೋಡೋದಾದ್ರೆ ದೇವೇಗೌಡರ ಕುಟುಂಬ ಅಂತ ನಾವು ನೋಡೋದಾದ್ರೆ ದೇವೇಗೌಡರಿಗೆ ಸಾಕಷ್ಟು ಅಂದರೆ ದೇವರ ಬಗ್ಗೆ ಸಾಕಷ್ಟು ಭಕ್ತಿ ಇರೋದಂತೂ ಎಲ್ಲರಿಗೂ ಸಹ ಗೊತ್ತಿರುವಂತಹ ವಿಚಾರ.
ವಿಚಾರ. ದೇವೇಗೌಡರಿಗೆ ಇದ್ರು ಸಹ ಎಚ್ ಡಿ ಕುಮಾರಸ್ವಾಮಿ ಅವರು ದೇವರ ಕಡೆ ಅಷ್ಟೊಂದು ವಾಳ್ತಾ ಇರಲಿಲ್ಲ. ಆದರೆ ಇದೀಗ ಬೆಳ್ಳಂಬೆಳಗ್ಗೆ ಕಾಳಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರುವಂಥದ್ದು, ಪೂಜೆನ ಸಲ್ಲಿಸ್ತಾ ಇರುವಂಥದ್ದನ್ನು ಸಹ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಿ ಸಾಕಷ್ಟು ದೇವಿ ದೇವಸ್ಥಾನಗಳನ್ನ ಭೇಟಿ ಕೊಟ್ಟು ಪೂಜೆಯನ್ನ ಮಾಡಿಸಿ ಎಲ್ಲಿ ಸಿಎಂ ಆದ್ರು ಅನ್ನುವಂತಹ ವಿಚಾರ ಏನು ಮುನ್ನೆಲೆಗೆ ಬರ್ತಾ ಇದೆಯೋ ಅದೇ ನಿಟ್ಟಿನಲ್ಲಿ ಇದೀಗ ಇವರು ಸಹ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಪೂಜೆಯನ್ನ ಮಾಡಿಸಿ ಸಿಎಂ ಆಗುವಂತಹ ವಿಚಾರಕ್ಕೆ ಏನಾದರೂ ಕಾಲಿಡ್ತಾ ಇದ್ದಾರಾ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ 2028ಕ್ಕೆ ಮೈತ್ರಿ ಬಂದ್ರೆ ಈ ಒಂದು ಸಂದರ್ಭದಲ್ಲಿ ಸಿಎಂ ಆಗಿ ಕುಮಾರಸ್ವಾಮಿ ಅವರೇ ಆಗ್ತಾರೆ ಅನ್ನುವಂಥದ್ದು. ಅಂದ್ರೆ ಕುಮಾರಸ್ವಾಮಿ ಅವರೇ ಮೈತ್ರಿ ಪಕ್ಷದಲ್ಲಿ ಸಿಎಂ ಆಗ್ತಾರೆ ಅನ್ನುವಂತಹ ವಿಚಾರ ಸಹ ಇದೆ. ಕಾರ್ಯಕರ್ತರು ಸಹ ಮುಂದಿನ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಅಂತ ಸಹ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇದೀಗ 2 ವರ್ಷ ಇದ್ದಂತೆಯೇ ಕುಮಾರಸ್ವಾಮಿ ಅವರು ಎಲ್ಲೋ ಒಂದ್ ಕಡೆ ದೇವರ ಮೊರೆ ಹೋದ್ರಾ ಅನ್ನುವಂಥದ್ದು, ಹೀಗಾಗಿ ಕಾಳಿ ದೇವಸ್ಥಾನದಲ್ಲಿ ಪೂಜೆನ ಸಲ್ಲಿಸ್ತಾ ಇದ್ದಾರಾ ಅನ್ನುವಂತಹ ವಿಚಾರ ಸಹ ಇದೀಗ ರಾಜಕೀಯವಾಗಿ ಸಾಕಷ್ಟು ಚರ್ಚೆನ ಸಹ ಪಡೆದುಕೊಳ್ತಾ ಇರುವಂಥದ್ದು. ಶ್ರುತಿ. ಓಕೆ ಕವನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.